ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಹೋಗ್ಬಿಡೋಣ ಮೊದಲನೇ ಅಪ್ಡೇಟ್ಗೆ. ಯಾವುದೇ ಡಿಲೇ ಇಲ್ದಂಗೆ ರೋಹಿತ್ ಶರ್ಮಾ ಅವರ ಎಂಟ್ರಿ ಮುಂಬೈ ಇಂಡಿಯನ್ಸ್ಗೆ ಆಗಿದೆ. ಮುಂಬೈ ಇಂಡಿಯನ್ಸ್ ಕ್ಯಾಂಪಲ್ಲಿ ಆ್ಯಕ್ಟಿವ್ ಆಗಿ ಪ್ರಾಕ್ಟೀಸ್ ಸೆಷನ್ನ ಸ್ಟಾರ್ಟ್ ಮಾಡ್ಕೊಂಡಿರುವಂಥ ರೋಹಿತ್ ಶರ್ಮಾ ಅವರ ಇಮೇಜಸ್ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವಿರಾಟ್ ಕೊಹ್ಲಿ ಯಾವಾಗ ಬಂದುಬಿಟ್ಟು ಜಾಯ್ನ್ ಆಗ್ತಾರೆ ನಮ್ಮ ಕ್ಯಾಂಪ್ನ ಹೌದು, ಪ್ರಾಕ್ಟೀಸ್ ಸೆಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ವಿರಾಟ್ ಕೊಹ್ಲಿ ಅವರು. ಲಂಡನ್ನೆಲ್ಲ ಪ್ರಾಕ್ಟೀಸ್ ಜೋರಾಗೇನೋ ಮಾಡ್ತಾಯಿದ್ರು. IPL ಪ್ರಿಪ್ರೇಷನ್ ಅಂತೆಲ್ಲ ಪೋಸ್ಟ್ ಎಲ್ಲ ಹಾಕಿದ್ರು. ಬಟ್ ಇಲ್ಲಿ ಬರಬೇಕಲ್ಲ, ಇಲ್ಲಿ ಯಾವಾಗ ಬರ್ತಾರೆ ಅಂತ ಇನ್ನೂ ಕ್ಲಾರಿಟಿ ಇಲ್ಲ. ಬಟ್ ವಿರಾಟ್ ಕೊಹ್ಲಿ RCB ಜರ್ಸಿಲಂತೂ ಕಾಣಿಸ್ಕೊಂಡಿದ್ರೆ ಇವರ ಪಿಕ್ಸ್ಗಳು ಸಿಕ್ಕಾಪಟ್ಟೆ ರೀಸೆಂಟಾಗಿ ವೈರಲ್ ಆಗ್ತಿದೆ. ಒರಿಜಿನಲ್ RCB ಜರ್ಸಿಲಿ. ಸೊ ಇವರ ಜರ್ಸಿನ ನೋಡ್ತೋ ಅಂತಂದರೆ, RCB ಜರ್ಸಿ ನೋಡ್ತೋ ಅಂತಂದರೆ ಇದೇ ಥರದ ಜರ್ಸಿ ಏನಾದ್ರು ಬೇಕು ಅಂತ ಅಂದರೆ ರೆಪ್ಲಿಕಾ ಜರ್ಸಿ ಏನಾದ್ರು RCBಯ ಒರಿಜಿನಲ್ ರೆಪ್ಲಿಕಾ ಜರ್ಸಿ ಏನಾದ್ರು ನಿಮಗೆ ಬೇಕು ಅಂತಂದರೆ, ಪೂಮಾದು ಅಫಿಷಿಯಲ್ ಆಗಬೇಕು ಅಂತಂದರೆ ಎಷ್ಟು ಕಾಸ್ಟ್ ಅಂತ ಸುಮ್ಮನೆ ನೋಡಿದೆ ಮಗ. 5,500 ರೂಪಾಯಿಗೆ RCBಯ ಒರಿಜಿನಲ್ ಜರ್ಸಿ ರೆಪ್ಲಿಕಾ ಜರ್ಸಿ ಬಂದು 5,500 ರಾಯಲ್ ₹100 ಸಿಗ್ತದೆ ಸ್ಟೇಡಿಯಂ ಹತ್ರ ಅಂತ ಹೇಳ್ಬೋದು. ಅದು ಬೇರೆ ಜರ್ಸಿ. ಪೂಮಾದ ಅಫಿಷಿಯಲ್ ಜರ್ಸಿ ಬಗ್ಗೆ ಹೇಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು ಮಗ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ₹100 ಜರ್ಸಿನ ತಗೋ ಅಂತ ಹೇಳ್ತೀರಲ್ಲ. ಅಪ್ಡೇಟ್ ನಂಬರ್ 2, ಸಂಜು ಸ್ಯಾಮ್ಸನ್ ಅವರು ಒಂದು ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಡಿದ್ದಾರೆ CSK ಬಗ್ಗೆ. ನಾನು ಇಲ್ಲಿ ಹೆಡ್ ಆಗೋದಕ್ಕಾಗಿರಲಿ ಟೇಲ್ ಆಗೋದಕ್ಕಾಗಿರಲಿ CSKಗೆ ಜಾಯ್ನ್ ಆಗ್ತಾ ಇಲ್ಲ. ನಾನು ಯಾವತ್ತಿದ್ರೂ ಕೂಡ ಒಬ್ಬ ಪ್ಲೇಯರ್ ಆಗಿ ಉಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹೆಡ್ ಯಾರು ಅಂತಂದರೆ CSKಗೆ ಅದು ಒಬ್ಬರೇನೇ, ಬೇರೆ ಯಾರು ಅಲ್ಲ. MSD ಮಾತ್ರನೇ. ಅವರ ಸ್ಥಾನನ ಯಾರಿಂದನೂ ಕೂಡ ಫುಲ್ಫಿಲ್ ಹತ್ರನೂ ಕೂಡ ಯಾರೂ ಬರೋದಕ್ಕಾಗೋದಿಲ್ಲ. ನಾನು CSKಲಿ ಮುಂದೆ ಎಷ್ಟು ವರ್ಷ ಆಡ್ತೀನೋ ಗೊತ್ತಿಲ್ಲ, ಒಂದಿಷ್ಟು ವರ್ಷ ಆಡ್ಬೋದು. ಬಟ್ MSD ಕ್ರಿಯೇಟ್ ಮಾಡಿದಂಥ ಲೆಗಸಿನ CSKಗೆ ಯಾವ ನನ್ನ ಮಗನೂ ಕೂಡ ಬಂದರೆ ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ ಇನ್ ಫ್ಯೂಚರು. ಅವ್ರು 10 ವರ್ಷ ಆಡ್ತಾರೋ 15 ವರ್ಷ ಆಡ್ತಾರೋ, ಬಟ್ MSD ಕ್ರಿಯೇಟ್ ಮಾಡಿದಂಥ ಲೆಗಸಿ ಏನಿದೆ ಅದು ಖಂಡಿತ ಯಾರು ಕೂಡ ಮುಟ್ಟೋದಕ್ಕೂ ಕೂಡ ಹತ್ರಕ್ಕೂ ಹೋಗೋಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳಿದರೆ. ಅಂದರೆ ಸಿಂಪಲಾಗಿ ಹೇಳ್ತು ಅಂದರೆ MSD CSKಗೆ ಯಾವ ಥರ ವ್ಯಾಲ್ಯೂ ಅಂತ ಎಲ್ಲರಿಗೂ ಗೊತ್ತಿರೋದೇ. ಸೊ MSDನೇ ಸಂಜು ಸ್ಯಾಮ್ಸನ್ ಅವ್ರನ್ನ ಇಲ್ಲಿ ಕರೆಸಿರೋಂಥದ್ದು. ಅವ್ರು ಬರೋದಕ್ಕೆ ಮೇನ್ ಕಾರಣನೇ MS ಧೋನಿ ಅವರು. ಅವರು ಒಂಥರ ನೆಕ್ಸ್ಟ್ ಬ್ರ್ಯಾಂಡ್ನ ನೋಡ್ತಾ ಇದ್ದಾರೆ. ಸಂಜು ಸ್ಯಾಮ್ಸನಲ್ಲಿ MS ಧೋನಿ ಆಗ್ಬೋದು ಅನ್ನೋ ಥರ ಅಲ್ಲ, ಸಂಜು ಸ್ಯಾಮ್ಸನಲ್ಲಿ ಒಬ್ಬ ವಿಕೆಟ್ ಕೀಪರ್ ಬ್ಯಾಟರ್ನ, ಒಬ್ಬ ಸಖತ್ತಾಗಿರುವಂಥ ವಿಕೆಟ್ ಕೀಪರ್ ಬ್ಯಾಟರ್ನ ನೋಡ್ತಾ ಇದ್ದಾರೆ. ಆ ಒಂದು ಸಾಲಿಡ್ ವಿಕೆಟ್ ಕೀಪರ್ನ ಲೆಗಸಿ ತೊಗೊಂಡು ಹೋಗಲಿ ಅಂತ ಅಷ್ಟೇ MS ಧೋನಿ ಅವರು ಈ ಕೆಲಸನ ಮಾಡಿರುವಂಥದ್ದು. ಸೊ ಅದಕ್ಕೆ ಇವರು ಪಕ್ಕಾಗಿ ರೆಡಿ ಹಾಕೊಂಡಿದ್ದಾರೆ. CSK ಅಂತಂದರೆ ಒಬ್ಬರೇ ಗುರು ಬರೋದು, ಅದು ತಲಾ MS ಧೋನಿ ಮಾತ್ರ ಅಂತ. ಅಪ್ಡೇಟ್ ನಂಬರ್ 4, ಗೌತಮ್ ಗಂಭೀರ್ ಅವರು ಮಾತಾಡಿದ್ದಾರೆ. ಸಣ್ಣಗೆ IPL ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ. ಗುರು ಏನು IPL ಬಗ್ಗೆ ಎಲ್ಲ ಮಾತಾಡೋಂಗಿಲ್ವಲ್ಲ ಅವರು, ಏನು ಯಾವ ಟೀಮ್ಗೂ ಬರೋಂಗಿಲ್ವಲ್ಲ ಅವರು ಅಂತ ಕೇಳ್ತಾರೆ. ಹೌದು, ಯಾವ ಟೀಮ್ಗೂ ಕೂಡ ಬರೋಂಗಿಲ್ಲ. ಅವರು ಇವಾಗ ಅಫಿಷಿಯಲ್ ಕೋಚ್ ಆಗಿರೋದ್ರಿಂದ, ಇಂಡಿಯಾಗೆ ಹೆಡ್ ಕೋಚ್ ಆಗಿರೋದ್ರಿಂದ ಯಾವ ಟೀಮ್ ಹತ್ರನೂ ಕೂಡ ಬರೋಂಗಿಲ್ಲ. ಬಟ್ ಆದರೂ ಕೂಡ KKRಗೆ ಅವ್ರು ಕ್ರೆಡಿಟ್ನ ಕೊಡ್ತಾರೆ. ನಾನು ಇವಾಗ ಯಾವುದೇ ಪೊಸಿಷನ್ ಇದ್ರೂ ಕೂಡ ಇವತ್ತು ಇಂಡಿಯನ್ ಟೀಮ್ನ ಹೆಡ್ ಕೋಚ್ ಆಗಿದ್ದೀನಿ ಅಂದರೆ, ಈ ಒಂದು ಪೊಸಿಷನ್ಗೆ ನಾನು ಬಂದಿದ್ದೀನಿ ಅಂತಂದರೆ ಅದಕ್ಕೆ KKR ಕಾರಣ ಅಂತ ಹೇಳಿದರೆ ಹೌದು, ಒಂಥರ ನಿಜ ಕೂಡ ಅನಿಸುತ್ತೆ. IPL ವಿಚಾರಕ್ಕೆ ಬಂತು ಅಂದರೆ KKRಗೆ ಸಿಕ್ಕಾಪಟ್ಟೆ ವರ್ಷ ಅವರು ಆಡಿದ್ದಾರೆ, ಟ್ರೋಫಿಗಳು ಕೂಡ ಗೆಲ್ತಿದ್ದಾರೆ. ಕ್ಯಾಪ್ಟನ್ಸಿ ಅನ್ನೋದು ಒಂದು ಒಂಥರ ಫ್ರಂಟಾಗಿ ನಿಂತ್ಕೊಂಡು ಲೀಡ್ ಮಾಡೋದಿದೆಯಲ್ಲ, ಅದು ಕೋಚಿಂಗೇ ಆಗಿರಲಿ ಪ್ಲೇಯರೇ ಆಗಿರಲಿ, ಸೊ ನಿಂತ್ಕೊಂಡು ಲೀಡ್ ಮಾಡೋದಿದೆಯಲ್ಲ, ಆ ಒಂದು ಆಪರ್ಚುನಿಟಿ ನನಗೆ KKR ಅವರು ಚೆನ್ನಾಗಿ ಕೊಟ್ಟರು. ಹೌದು, LSGಗೆ ಅವ್ರು ಆಗಿರ್ಬೋದು, ಈ ಹಿಂದೆ ಆಗಿದ್ದರು. ಬಟ್ KKR ಕೊಟ್ಟಂಥ ನನಗೆ ಒಂದು ಆಪರ್ಚುನಿಟಿಗಳೆಲ್ಲ ಏನಿದ್ದಾವೆ, ಒಂದು ವ್ಯಾಲ್ಯೂ ಏನಿದ್ದಾವೆ, ಸೊ ಅದು ಬೇರೆ ಯಾವ ಟೀಮು ಕೂಡ ನನಗೆ ಕೊಟ್ಟಿಲ್ಲ. ನಾನು ಇವತ್ತಿಗೂ ಕೂಡ KKRಗೆ ಚಿರಋಣಿ ಆಗಿರ್ತೀನಿ. ಇವತ್ತು ಇಂಡಿಯನ್ ಟೀಮಲ್ಲಿ ಈ ಲೆವೆಲ್ ಇದ್ರೂ ಕೂಡ ನಾನು KKRಗೆ ಚಿರಋಣಿ ಆಗಿರ್ತೀನಿ ಅಂತ. ಸೊ ಈ ಥರ ಎಲ್ಲ ಹೇಳ್ತಿದ್ದಾರೆ ಅಂತಂದರೆ ಖಂಡಿತ ಇಂಡಿಯನ್ ಟೀಮ್ನ ಬಿಟ್ಟಾದ ಮೇಲೆ, ಅವ್ರ ಟೆನ್ಯೂರ್ ಮುಗ್ದಾದ ಮೇಲೆ ಮತ್ತೆ KKRಗೆ ಹೋದರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಅಪ್ಡೇಟ್ ನಂಬರ್ 4, ಕೆವಿನ್ ಪೀಟರ್ಸನ್ ಅವರು ಅವರ ಮೆಂಟರ್ಶಿಪ್ನ ತ್ಯಾಗ ಮಾಡಿದ್ದಾರೆ, ಬಿಟ್ಕೊಂಡು ಕೊಟ್ಟಿದ್ದಾರೆ. ಅವ್ರನ್ನೇ ಟ್ವಿಟರ್ ಹೊಡೆದ್ಬಿಟ್ಟು ಹೇಳಿದ್ರು, ಡೆಲ್ಲಿ ಕ್ಯಾಪಿಟಲ್ಸ್ಗೆ ನಾನು ನಿಭಾಯಿಸ್ತಾ ಇಲ್ಲ ಆಗಿರೋ ಮೆಂಟರ್ಶಿಪ್ನ ಈ ವರ್ಷ ಅಂತ ಹೇಳ್ತಾ ಇದ್ದಾರೆ. ಸೊ ಏನೆಲ್ಲ ಆಕ್ಷನ್ ಎಲ್ಲ ಆಗಾದಮೇಲೆ ಮುಂಚೆನೇ ಅವ್ರು ತೊಗೊಬೋದಾಗಿತ್ತಲ್ಲ ನಿರ್ಣಯನ. ಇವಾಗ IPL ಸ್ಟಾರ್ಟ್ ಆಗೋಕ್ಕೆ ಬರ್ತಾ ಇದ್ದಂಗೆ ಇವ್ರು ಹೇಳ್ತಾರೆ ಏನೋ ಟೈಮ್ ಮ್ಯಾನೇಜ್ಮೆಂಟ್ ಅದು ಇದೆಲ್ಲ ಮಾಡೋದಕ್ಕಾಗೋದಿಲ್ಲ ಅಂತ. ಅವ್ರು ಕೊಟ್ಟಿರುವಂಥ ರೀಸನ್ ನೋಡಿ ಹೆಂಗಿದೆ ಅಂತ. ಐ ಕೆನಾಟ್ ಬಿ ಎ ಮೆಂಟರ್ ಫಾರ್ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ ದಿಸ್ ಸೀಸನ್ ಅಂತ ಹೇಳಿದ್ದಾರೆ. ಆ್ಯಂಡ್ ಕೆನಾಟ್ ಕಮಿಟ್ ಟು ದ ಟೈಮ್ ದಟ್ ದ ಜಾಬ್ ರಿಕ್ವೈರ್ಸ್ ಅಂತ ಹೇಳಿದ್ದಾರೆ. ಸೊ ಆ ಜಾಬಿಗೆ ಬೇಕಾಗಿರೋಂಥ ಟೈಮ್ನ ನನ್ನ ಕೈಲಿ ಕೊಡೋದಕ್ಕೆ ಆಗ್ತಾ ಇಲ್ಲ. ಅದರಿಂದ ಅಂದರೆ ಅವ್ರನ್ನೇನು ಬ್ಲೇಮ್ ಮಾಡಿಲ್ಲ, ಡೆಲ್ಲಿ ಕ್ಯಾಪಿಟಲ್ಸ್ ಹಂಗೆ ಮಾಡ್ಬಿಟ್ರು ನಂಗೆ ಹಿಂಗೆ ಮಾಡ್ಬಿಟ್ರು ಅಂತ ಏನು ಬ್ಲೇಮ್ ಮಾಡಿಲ್ಲ. ಸೊ ಇವರ ಬ್ಲೇಮ್ನೇ ಹೇಳ್ಬಿಟ್ಟು ಹೋಗ್ತಾ ಇರೋಂಥದ್ದು. ಸೊ ಒಂದು ಹೊಸ ಒಂದು ಪೊಸಿಷನ್ ಖಾಲಿಯಾಗಿದೆ. ಆ ಪೊಸಿಷನ್ಗೆ ಯಾರು ಬಂದು ಕೂತ್ಕೊಂತಾರೋ, ಮೆಂಟರ್ಶಿಪ್ ಏನು ಅಗತ್ಯತೆ ಏನಿಲ್ಲ, ಅಲ್ಲಿ ಇರಲೇಬೇಕು ಅನ್ನೋ ಥರ ಏನಿಲ್ಲ. ಮೆಂಟರ್ಶಿಪ್ಪು ಆಪ್ಷನಲ್ ಅದು. ಅಪ್ಡೇಟ್ ನಂಬರ್ 5, ರೀಸೆಂಟಾಗೆ ಅವಾರ್ಡ್ಸ್ ಡಿಸ್ಟ್ರಿಬ್ಯೂಟ್ ಆಯ್ತಲ್ಲ BCCI ಕಡೆಯಿಂದ. ಈ ಒಂದು ಅವಾರ್ಡ್ಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಯಲ್ಲಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಒಂದು ಕ್ವೆಶನ್ ಬರುತ್ತೆ. ಏನಪ್ಪ ಅಂದರೆ, ಯಾರಪ್ಪ ನಿನ್ನ ರೋಲ್ ಮಾಡಲು, ಯಾರಪ್ಪ ನೀನು ನೋಡ್ಕೊಂಡು ಬೆಳೆದಿರೋ ಅಂಥ ಕ್ರಿಕೆಟರ್ ಯಾರಪ್ಪ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ವಸೀಂ ಜಾಫರ್ ಅಂತ ಹೇಳ್ತಾರೆ. ಏನು ಗುರು ಇದು ಔಟ್ ಆಫ್ ದ ಸಿಲೆಬಸ್ಸು, ಏನು ನೀನು ಏನೇನೋ ಹೇಳ್ತೀಯಲ್ಲ, ವಸೀಂ ಜಾಫರ್ ಅಂತ ಯಾರು ಹೇಳ್ತಾರೆ ಅಲ್ಲಿ? ಯಾರು ಕೂಡ ಹೇಳಿದಿಲ್ಲ. ವಸೀಂ ಜಾಫರ ನೋಡ್ಕೊಂಡು ಬೆಳೆದ್ಬಿಟ್ಟಿದ್ದೀನಿ ಗುರು, ನಾನು ಆ ಥರ ಆಗಬೇಕು ಅಂತ ಬೆಳೆದಿದ್ದೀನಿ ಅಂತ. ಬಟ್ ಹಾರ್ದಿಕ್ ಪಾಂಡ್ಯ ಗೊತ್ತಲ್ಲ, ಒಂಥರ ವಿಚಿತ್ರ, ಫೋರ್ಸ್ ಜಾಸ್ತಿ, ಏನೋ ಒಂಥರ ವಿಚಿತ್ರವಾಗಿ ಮಾಡಬೇಕು ಅಂತ ಯಾವಾಗಲೂ ಕೂಡ. ಸೊ ವಸೀಂ ಜಾಫರ್ ಅಂತ ಹೇಳಿದರೆ. ಬಟ್ ಇದೇ ಹಾರ್ದಿಕ್ ಪಾಂಡ್ಯ 2015 15
ಯಾರಪ್ಪ ನೀನು ರೋಲ್ ಮಾಡಲು, ಯಾರಪ್ಪ ನೀನು ಐಡಲು ಅಂತ ಕೇಳಿದಾಗ ಇರ್ಫಾನ್ ಪಠಾನ್ ಅಂತ ಹೇಳಿದರು. ಗರ್ಲ್ ಫ್ರೆಂಡ್ ಚೇಂಜ್ ಆಗ್ದಂಗೆ ಐಡಲ್ ಕೂಡ ಚೇಂಜ್ ಆಗ್ತಾರೆ, ಅಷ್ಟೇ ಮಗ. ಅಪ್ಡೇಟ್ ನಂಬರ್ 6, ಗೌತಮ್ ಗಂಭೀರ್ ಅವರು ಮಾತಾಡಿದರೆ MS ಧೋನಿ ಅವರ ಬಗ್ಗೆ. ಏನಪ್ಪ ರೀಸೆಂಟಾಗಿ ಏನಿದು ಕುಚ್ಚಿ ಓಡ್ತಾರೆ ಆಡ್ತಾರಲ್ಲ MS ಧೋನಿ ಅವರು. ಈ ಕಡೆಯಿಂದ ವರ್ಲ್ಡ್ ಕಪ್ ಗೆಲ್ತಾ ಇದ್ದಂಗೆ ಅವ್ರನ್ನ ಸಪ್ರೇಟಾಗಿ ಮೆನ್ಷನ್ ಮಾಡೋದೇನು, ಗಂಭೀರ್ ಅವ್ರನ್ನ ಮಹೇಂದ್ರ ಸಿಂಗ್ ಧೋನಿ ಅವರು ಪೋಸ್ಟ್ ಮಾಡೋದ್ರ ಮೂಲಕ, ಗಂಭೀರ್ ಅಣ್ಣ ನಿನ್ನ ಮುಖದಲ್ಲಿ ಫುಲ್ಲು ಖುಷಿ ನೋಡ್ತಾ ಇದ್ರೆ ಒಂಥರ ನಜ್ಜಿ ಏನು ಜೋಶ್ ಸಕಲಾಗಿ ಬರ್ತದೆ ನನಗೆ ಅಂತ MS ಧೋನಿ ಅವರು ಹೇಳ್ತು ಅಂತಂದರೆ, ಈ ಕಡೆಯಿಂದ ಗೌತಮ್ ಗಂಭೀರ್ ಅವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಮುಂದೆ ಗೋಯಿಂಗ್ ಫಾರ್ವರ್ಡು ಇನ್ ಫ್ಯೂಚರು MS ಧೋನಿ ಅವರು ನಾನು ಇದನ್ನೆಲ್ಲ ಆಪೋಸಿಷನ್ಲಿ ಬಂದರೂ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಅಂತ. ಅಂದರೆ ಅವ್ರು ಹೋಪ್ ಮಾಡ್ತಿದ್ದಾರೆ ಇಂಡಿಯನ್ ಟೀಮ್ನ ಕೋಚ್ ಆಗೋದಕ್ಕೆ MS ಧೋನಿ ಅವರು. ಮೆಂಟರ್ ಆಗಿದ್ದರು ಈ ಹಿಂದೆ MS ಧೋನಿ ಅವರು ಒಂದು ವರ್ಲ್ಡ್ ಕಪ್ ಅಂತ ಬಂದಾಗ, ಬಟ್ ಕೋಚ್ ಆಗಿಲ್ಲ, ಹೆಡ್ ಕೋಚ್ ಆಗಿಲ್ಲ. ಒಂದು ಅವಕಾಶ ಅವ್ರಿಗೆ ಸಿಗುತ್ತೆ ಅಂದರೆ ಅವ್ರು ಹೋಪ್ ಮಾಡ್ತಾ ಇದ್ದಾರೆ, ಒಂದು ಚಾನ್ಸ್ ಅವ್ರಿಗೆ ಕೊಡ್ತು ಅಂತಂದರೆ, ಇನ್ ಕೇಸ್ ಅವ್ರೇನಾದ್ರು ಇಂಟ್ರೆಸ್ಟ್ ತೋರಿಸ್ತು ಅಂತಂದರೆ ನಾನು ಇದನ್ನೆಲ್ಲ ಈ ಪೊಸಿಷನಲ್ಲಿ ಅವ್ರು ಖಂಡಿತ ಇರ್ತಾರೆ, ಅಂದರೆ ವರ್ಲ್ಡ್ ಕಪ್ ವಿನ್ನಿಂಗ್ ಪೊಸಿಷನಲ್ಲಿ ಅವರು ಕೂಡ ಇರ್ತಾರೆ ಅಂತ ಇವರು ಹೋಪ್ ಮಾಡ್ತಾಯಿದ್ದಾರೆ. ಯಾಕಂದರೆ ಮಾಸ್ಟರ್ ಮೈಂಡು MS ಧೋನಿ ಅಂತ. ಇವರು ಅವ್ರಿಗೆ ಬಿಲ್ಡಪ್ ಕೊಡ್ತಾಯಿದ್ದಾರೆ, ಇವ್ರಿಗೆ ಬಿಲ್ಡಪ್ ಕೊಡ್ತಾಯಿದ್ದಾರೆ. ಒಟ್ಟಲ್ಲಿ ಇಬ್ಬರು ಕುಚ್ಚಿಗೆ ಹೋಗ್ತಾರೆ ಆಡ್ತಾ ಇದ್ದಾರೆ ಗುರು. ಅಪ್ಡೇಟ್ ನಂಬರ್ 7, ಶಾಹಿದ್ ಅಫ್ರಿದಿ ಅವರು ಮಾತಾಡಿದ್ದಾರೆ, ಪಾಕಿಸ್ತಾನ್ ಕ್ರಿಕೆಟ್ ಬಗ್ಗೆ ಮಾತಾಡಿದ್ದಾರೆ. ಆಲ್ ಆಫ್ ಯು ಇನ್ ಸೆಲೆಕ್ಷನ್ ಕಮಿಟಿ ಹ್ಯಾವ್ ಪ್ಲೇಡ್ ಸೋ ಮಚ್ ಕ್ರಿಕೆಟ್. ಸೆಲೆಕ್ಷನ್ ಕಮಿಟಿಲಿರೋ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡಿದ್ರೆ ನನ್ನ ಮಕ್ಕಳ, ನೀವು ಯಾವ ಟೀಮ್ಗೆ ಯಾರನ್ನ ಕ್ಯಾಪ್ಟನ್ ಮಾಡಬೇಕು, ಯಾವ ಫಾರ್ಮ್ಯಾಟಿಗೆ ಯಾರನ್ನ ಕ್ಯಾಪ್ಟನ್ ಮಾಡಬೇಕು ಅಂತ 5 ಪೈಸದ್ದು ನಾಲೆಡ್ಜ್ ಇಲ್ವಲ್ಲ ನನ್ನ ಮಕ್ಕಳ, 3rd ಕ್ಲಾಸ್ ನನ್ನ ಮಕ್ಕಳ ನಿಮಗೆ ಅಂತ ಶಾಹಿದ್ ಅಫ್ರಿದಿ ಅವರು ಬ್ಲೇಮ್ ಮಾಡಿದ್ದಾರೆ. ಅದೇನು T20s ಬಗ್ಗೆ ಬ್ಲೇಮ್ ಮಾಡಿದ್ರೆ, ODIs ಬಗ್ಗೆ ಬ್ಲೇಮ್ ಮಾಡಿದ್ರೆ, ಟೆಸ್ಟ್ ಬಗ್ಗೆ ಬ್ಲೇಮ್ ಮಾಡಿದ್ರೆ, ಯಾರ ಬಗ್ಗೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಾಹಿನ್ ಶಾ ಅಫ್ರಿದಿ ಅಂತ ಒಂದಕ್ಕಂತೂ ಕ್ಯಾಪ್ಟನ್ ಆಗಿದ್ದಾರೆ ODIsಗೆ. ಸೊ ಎಲ್ಲಿ ಹೆಂಗೆ ಬ್ಲೇಮ್ ಹೋಯ್ತು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಅವರು ಬ್ಲೇಮ್ ಮಾಡಿದ್ರೆ ಸೆಲೆಕ್ಷನ್ ಕಮಿಟಿನ ದಡ್ಬಡೆತವ, ಯಾರಿಗೆ ಕ್ಯಾಪ್ಟನ್ಸಿ ಕೊಡಬೇಕು ಅಂತ ಗೊತ್ತಿಲ್ವಲ್ರು ನನ್ನ ಮಕ್ಕಳ ನಿಮಗೆ ಅಂತ. ಅಪ್ಡೇಟ್ ನಂಬರ್ 8, ಹೆವಿ ಪಂಪ್ಡಪ್ ಆಗಿದ್ದಾರೆ. ಶಶಾಂಕ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ. ಪಂಜಾಬ್ ಕಿಂಗ್ಸ್ನ ಶಶಾಂಕ್ ಸಿಂಗು ಕಳೆದ 2 ವರ್ಷದಿಂದ ಆಡ್ತಾ ಇದ್ದಾರೆ. ವಿ ಗಾಟ್ ದ ಬಿಲೀಫ್ ಆಫ್ಟರ್ ಸ್ಪೀಕಿಂಗ್ ಟು ಶ್ರೇಯಸ್ ಅಯ್ಯರ್ ಅಂಡ್ ರಿಕಿ ಪಾಂಟಿಂಗ್. ಕೋಚ್ ಜೊತೆಗೆ ಕ್ಯಾಪ್ಟನ್ ಜೊತೆಗೆ ಮಾತಾಡ್ತಾ ಇದ್ದಂಗೆ ಏನೋ ಒಂದು ರೊಚ್ಚಿಗೆ ಎದ್ದುಬಿಡ್ತಂತೆ ಅವ್ರಿಗೆ, ಒಳಗಡೆಯಿಂದ ಎದ್ದುಬಿಡ್ತಂತೆ ಮೇಲುಗಡೆ. ಒಂದು ಬಿಲೀಫ್ ಫ್ಯಾಕ್ಟರು ಮುಂಚೆ ಇರಲಿಲ್ವಾ ಅಂತ ಕೇಳ್ತಾರೆ, ಗೊತ್ತಿಲ್ಲ. ಅವ್ರು ಹೇಳ್ತಿರೋದು ಹಂಗೇನೆ, ಒಂದು ಬಿಲೀಫ್ ಫ್ಯಾಕ್ಟರ್ ಅವ್ರಿಬ್ಬರ ಜೊತೆಗೆ ಮಾತಾಡ್ತಾ ಇದ್ದಂಗೆ ಎದ್ದುಬಿಡ್ತು. ಆಫ್ಟರ್ ದ್ಯಾಟ್ ವಿ ಬಿಲೀವ್ ದ್ಯಾಟ್ ವಿ ಆರ್ ಹಿಯರ್ ಟು ವಿನ್ ಅಂತ ಹೇಳಿದರೆ ಒಂಥರ ನೋಡಿ, ಇದೊಂಥರ ಇದೇನು ಗುರು ಬಕೀಟ್ ಹಿಡಿತಾವ್ರ ಕೋಚ್ ಗುರು ಮತ್ತು ಶ್ರೇಯಸ್ ಅಯ್ಯರ್ಗೆ ಅಂತ ಅನಿಸ್ಬಿಡ್ತದೆ. ಏನು ಇವ್ರಿಗೆ ಗೊತ್ತಿಲ್ಲ ಮುಂಚೆ ಗೆಲ್ಲಬೇಕು ಅಂತ, ಅಲ್ಲಿ ಗೆಲ್ಲಕ್ಕೋಸ್ಕರ ಅಂತಾನೆ ಬರ್ತಾ ಇರೋದಲ್ಲಿ, ಏನು ಸೋಲಕ್ಕೋಸ್ಕರ ನಾವು ಬರ್ತಾ ಇರೋದಲ್ಲಿ ಪಂಜಾಬ್ ಕಿಂಗ್ಸು ಪ್ರತಿಯೊಬ್ಬ ಪ್ಲೇಯರು ಗೆಲ್ಲೋದಕ್ಕೋಸ್ಕರ ಬರ್ತಾ ಇರೋದು. ಅಪ್ಡೇಟ್ ನಂಬರ್ 9, ದಾನ ಮಾಡಿದರಂತೆ ಜರ್ಸಿನ ಲಕ್ನೋ ಸೂಪರ್ ಜೈಂಟ್ಸ್ ಅವರು. ಏನಾದ್ರು ಡಿಫ್ರೆಂಟಾಗಿ ಮಾಡಬೇಕಲ್ಲ ಅಮ್ಮ ಸೀಸನ್ ಅಂತ ಅಂದಮೇಲೆ, ಎಲ್ಲರೂ ಏನೇನೋ ಮಾಡ್ತಾರೆ, ನಾವು ಏನೋ ಮಾಡದೇ ಇರೋಕ್ಕಾಯ್ತದ ಅಂತ ಅವರು ಜರ್ಸಿನ ಗ್ರೌಂಡ್ಸ್ಮನ್ಗಳಿಗೆ ದಾನ ಮಾಡಿದ್ದಾರೆ. ಹೌದು, ಗ್ರೌಂಡ್ಸ್ಮನ್ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಅದು ಪ್ರಾಕ್ಟೀಸ್ ಮಾಡೋ ವಿಚಾರದಲ್ಲಾಗಿರಲಿ, ಮ್ಯಾಚ್ ವಿಚಾರದಲ್ಲಾಗಿರಲಿ, ಎಲ್ಲ ವಿಚಾರದಲ್ಲೂ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಏನಕ್ಕೂ ಜರ್ಸಿ ಅವರಿಗೆ ಕೊಡ್ತಾ ಇದ್ದಾರೆ ಅಂತ ಕೇಳ್ತು ಅಂದರೆ ಅದೇ ಹೇಳಿದ್ನಲ್ಲ, ಡಿಫ್ರೆಂಟಾಗಿ ಏನೋ ಮಾಡಬೇಕಲ್ಲ, ತೋರಿಸ್ಕೋಬೇಕಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಮಾಡ್ತಿದ್ದೀವಿ ಅಂತ, ನೋಡಪ್ಪ ನಮ್ಮ ಜರ್ಸಿನ ಕೊಡ್ತಾ ಇದ್ದೀವಿ ಅಂತ, ಅದಕ್ಕೆ ಕೊಟ್ಟಿದ್ದಾರೆ. ಇನ್ನೇನಿಲ್ಲ, ಬೇರೆ ಏನಿಲ್ಲ, ಸೆಲ್ಫ್ ಪ್ರಮೋಷನ್. ಮತ್ತೆ ಸಿಗುವ ಮುಂದಿನ ವೀಡಿಯೋದಲ್ಲಿ. ಈಗ ಇಷ್ಟು ಆಗಿದ್ದು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್. ನಿಮಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ದು ಒಂದು ಲೈಕ್ ಮಾಡಿ, ಹಿಂಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೋಬೋದು.